ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬಾ ಈಸಿಯಾಗೆ ಮಾಡ್ಕೊಳ್ಬೋದಾದಂಥ ಕರಿಬೇವಿನ ಅನ್ನ ಕರಿ ಲೀಫ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಲಿ ಸುಮಾರು ಒಂದು 2 ಟೇಬಲ್ ಚಮಚದಷ್ಟು ಎಣ್ಣೆ ಆಗಲೇ ಬಾಣಲಿಲಿ ಇದ್ದಿದ್ದನ್ನು ಬಳಸ್ತಾ ಇದ್ದೀನಿ. ಅದಕ್ಕೆ ಅರ್ಧ ಲೋಟ, ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 2 ಟೇಬಲ್ ಚಮಚ ಆಗ್ಬೋದು ಅಳತೆನಲ್ಲಿ. ಹಾಗೆ ಅದೇ ಲೋಟದ ಅರ್ಧ ಲೋಟದಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಒಂದು 10-15 ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಷ್ಟು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಡಿ. ಒಳ್ಳೆ ಘಮ ಬರೋ ತನಕ ಲೋ ಫ್ಲೇಮ್ನಲ್ಲೇ, ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಕಾಳುಗಳನ್ನು, ಬೇಳೆಕಾಳುಗಳನ್ನು. ಈಗ ಇದು ಒಂಚೂರು ಗೋಲ್ಡನ್ ಬ್ರೌನ್ ಟರ್ನ್ ಆಗ್ತಾಯಿದೆ ಅನ್ನೋವಾಗ ನಾವು ಇದಕ್ಕೆ ಮಿಕ್ಕಿರೋ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಎಳ್ಳನ್ನು ಬಳಸ್ತಾ ಇದ್ದೀನಿ. ನಾನು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ಕರಿ ಎಳ್ಳು, ಬಿಳಿ ಎಳ್ಳು, ನೈಲಾನ್ ಎಳ್ಳು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಹಾಗೆ ಒಂದು 10 ನಾನಿಲ್ಲಿ ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಗುಂಟೂರು ಮೆಣಸಿನ್ಕಾಯಿ ಇರಲಿಲ್ಲ, ಹಾಗಾಗಿ 1 ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಂದು 1/4 ಭಾಗ ಕೊಬ್ಬರಿ ತುರಿನ ತುರಿದಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಗುಂಟೂರು ಮೆಣಸಿನ್ಕಾಯಿ ಇದ್ದರೆ ಒಂದು 10-12 ಗುಂಟೂರು ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ನೋಡಿ, ಒಂದು 2 ಇಡಿ ಆಗುವಷ್ಟು ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಚೆನ್ನಾಗಿ ತೊಳೆದು ಬಿಡಿಸಿ, ಆಲ್ಮೋಸ್ಟ್ ನೀರಿನಂಶ ಅದರಲ್ಲಿ ಇಲ್ಲದೆ ಇರೋ ಥರ ಒಣಗಾದ್ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕರಿಬೇವು ಫುಲ್ಲು ಕ್ರಿಸ್ಪಿಯಾಗಿ ಗರಿ ಗರಿ ಆಗೋ ರೀತಿ ಚೆನ್ನಾಗೆ ಮೀಡಿಯಮ್ ಫ್ಲೇಮ್ನಲ್ಲೇ ಎಲ್ಲ ಐಟಮ್ಸ್ನು ಫ್ರೈ ಮಾಡ್ಕೋಬೇಕು. ಇದು ಸುಮಾರು ಒಂದು 3-4 ನಿಮಿಷ ಹಿಡಿಯುತ್ತೆ. ದಪ್ಪ ತಳದ ಪಾತ್ರೆಯಲ್ಲಿದ್ದರೆ 3-4 ನಿಮಿಷದ ಹಿಡಿಯುತ್ತೆ. ಇದು ಕರಿಬೇವಿನ ಸೊಪ್ಪು ಐರನ್ ರಿಚ್ ಆಗಿದೆ, ಹಾಗಾಗಿ ಇದು ತುಂಬಾ ಕ್ವಿಕ್ಕಾಗಿ ಆಗೋದಲ್ದಿರೆ ತುಂಬಾ ಹೆಲ್ದಿ ರೆಸಿಪಿ ಕೂಡ. ಯಾರ್ಯಾರಿಗೆ ಐರನ್ ಡಿಫಿಷಿಯೆಂಟ್ ಅನಿಮಿಯಾ ಇದೆ, ಹಿಮೋಗ್ಲೋಬಿನ್ ಸಮಸ್ಯೆ ಇದೆ, ಅವರೆಲ್ರಿಗೂ ಈ ಥರದ್ದು ರೆಸಿಪಿಗಳು ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ, ಈಗ ಆಲ್ಮೋಸ್ಟು 3/4 ಅಷ್ಟು ಕರಿಬೇವಿನ ಸೊಪ್ಪು ಫುಲ್ಲು ರೋಸ್ಟ್ ಆಗಿದೆ. ಇದಕ್ಕೆ ನಾನಿವಾಗ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಚಮಚದಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾವೇನಿವೆ ಆಮೇಲೆ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳುವಾಗ ಉಪ್ಪನ್ನು ಸೇರಿಸ್ತೀವಿ. ಈ ಚಟ್ನಿ ಪುಡಿನ ನಾವು ಚಪಾತಿಗೂ ಸಹ, ಇಡ್ಲಿ, ದೋಸೆಗೆ ಸಹ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗುತ್ತೆ. ಹಾಗೆ ನಾನಿಲ್ಲಿ ಒಂದು 2 ಸಣ್ಣ ತುಂಡುಗಳಷ್ಟು ಬೆಲ್ಲನ ಸಹ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಆಮೇಲೆ ಸ್ಟವ್ ಆರಿಸ್ಕೊಂಡು ಚೆನ್ನಾಗಿ ಆರೋದಕ್ಕೆ ಬಿಟ್ಬಿಡೋಣ. ಕರಿಬೇವಿನ ಸೊಪ್ಪಷ್ಟು ಗರಿ 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 ಅಂತ ಆಗಿರಬೇಕು. ಯಾವುದು ಪದಾರ್ಥ ಸೀದಿರೋದು ಬೇಡ, ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ. ನೋಡಿ, ಆರಿದ ನಂತರ ಪುಡಿ ಮಾಡಿಕೊಂಡು ಈ ರೀತಿ ತರಿಯಾಗೆ ಪುಡಿಯಾಗಿರುತ್ತೆ. ತುಂಬ ಫೈನ್ ಪೌಡರ್ ಏನಾಗೋದಿಲ್ಲ. ಈ ರೀತಿ ಕರಿಬೇವಿನ ಪುಡಿ ರೆಡಿ ಆಯಿತು. ಈಗ ಇದ್ರದ್ದು ಅನ್ನ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಯಾನ್ಗೆ ಸುಮಾರು ಒಂದು 4 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ, ತುಪ್ಪ ಯಾವುದನ್ನು ಬೇಕಾದರೂ ಹಾಕ್ಕೊಳ್ಬೋದು. ಅದಕ್ಕೆ ಈಗ ಒಂದು 1/4 ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಚಟಪಟ ಅಂತ ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆನಂತರ ಫ್ರೈ ಆದ ನಂತರ ಇದಕ್ಕೆ 1 ಚಮಚ ಆಗೋಷ್ಟು ಸಾಸಿವೆ, 1 ಚಮಚ ಆಗೋಷ್ಟು ಜೀರಿಗೆ, 1 ಚಮಚ ಆಗೋಷ್ಟು ಕಡಲೆಬೇಳೆ, 1 ಚಮಚ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದಷ್ಟನ್ನು ಸಹ ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಆಗಲಿ. ಎಲ್ಲ ಮೀಡಿಯಮ್ ಊರಿನಲ್ಲೇ ಮಾಡ್ಕೊಳ್ಳಿ. ಇದು ನಿಮಗೆ ಕ್ವಿಕ್ಕಾಗೆ, ಏನು ತರಕಾರಿ ಇಲ್ಲದೆ ಇರುವಾಗ, ಏನು ಮಾಡೋ ಮೂಡಿಲ್ಲದೆ ಇರುವಾಗ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಈಗ ಕಾಳುಗಳೆಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ
ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು ನಾನು 1.5 ಲೋಟದಷ್ಟು ಅನ್ನನ ಬೇಯಿಸಿಟ್ಕೊಂಡಿದ್ದೀನಿ. ಯಾವುದೇ ಅಕ್ಕಿ ಅನ್ನ ಆದರೂ ಪರವಾಗಿಲ್ಲ, ಸೋನಾ ಮಸೂರಿ, ಬಾಸ್ಮತಿ ರೈಸ್ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಇದಕ್ಕೆ ನಾನಿಲ್ಲಿ 3 ಟೇಬಲ್ ಚಮಚ ಆಗುವಷ್ಟು ಕರಿಬೇವು ಪುಡಿ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ರುಚಿ ನೋಡಿ ನಾನು ಮತ್ತೆ 1 ಟೇಬಲ್ ಚಮಚ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ರುಚಿ ನೋಡಿಕೊಂಡು ಆಮೇಲೆ ನಿಮಗೆ ಪುಡಿ ಅಥವಾ ಉಪ್ಪು ಬೇಕನ್ಸಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಈಗ ನಾವು ತೋರಿಸಿದ ಮೆಷರ್ಮೆಂಟಲ್ಲಿ ಪುಡೀಲಿ ಸುಮಾರು 2.5 ಲೋಟ ಅಕ್ಕಿಯಷ್ಟು ಅನ್ನಕ್ಕೆ ಸಾಕಾಗತ್ತೆ. ನೋಡಿ, ಟೇಸ್ಟಿಯಾಗೆ ಕರಿಬೇವಿನ ಅನ್ನ ರೆಡಿ ಆಯಿತು. ಇದು ಕ್ವಿಕ್ಕಾಗೆ ಲಂಚ್ ಬಾಕ್ಸಲ್ಲೂ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ನೀವು ಸಹ ನಿಮ್ಮ ಮನೆಯಲ್ಲಿ ಒಮ್ಮೆ ಈ ರೀತಿ ಕರಿಬೇವಿನ ಅನ್ನವನ್ನು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ಮತ್ತಷ್ಟು ರೆಸಿಪಿನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್.